ಥರ ತಗೋಬೇಕು ಇದನ್ನು, ಅರ್ಥ ಆಯ್ತಾ? ಇವಾಗ ಒಂದು ಡಾನ್ ಹತ್ರ, ಒಂದು ಡಾನಲ್ಲಿ ಒಂದು 4 ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ನೀವಾದ್ರೆ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಕೈ ಎತ್ತು ಮುಗಿತೀನಿ, ತುಂಬ ಕಷ್ಟದಲ್ಲಿ. ಒಬ್ಬ ಡಾನ್ ಹತ್ರ ಏನು ಮಾಡ್ತಾನೆ, ಒಂದು ಡಾನ್ ಬಂದು ಒಂದು ಮರ್ಡ್ರ್ ಮಾಡ್ತಾನೆ. ಮರ್ಡ್ರ್ ಮಾಡಿದಾಗ ಒಂದು ಏನೋ ಒಂದಿಷ್ಟು ದುಡ್ಡು ಬರ್ತೈತೆ, ಜೊತೆಗಿರೋನ ಅಜಿಪ್ ಮಾಡಕ್ಕೆ ಬಿಡ್ತಾರೆ. ಆ ಅಜಿಪ್ ಮಾಡೋರನ್ನ ಆ 3 ಜನನು ಡಾನ್ನಲ್ಲಿ ತಿರುಗಿಸಿ ಹೊಡಿತಾರೆ. ಡಾನ್ನ ತಿರುಗಿಸಿ ಹೊಡಿಬೇಕಾದ್ರೆ ಮರ್ಯಾದೆ ಕೊಡ್ತಾರ, ಮಂಗಳಾರತಿ ಎತ್ತು ಮಾಡ್ತಾರ, ಹೆಂಗೆ ಹೊಡಿತಾರೆ ಹೇಳಿ, ನೀವು ಹೇಳಿ. ಏನಂತಂದ್ರೆ ಈ ಸಿನಿಮಾದಲ್ಲಿ ಎಲ್ಲರೂ ರಿಯಲ್ ಆಗಿರೋ ಡಾನ್ಗಳೇ ಮಾಡಿರೋದ್ರಿಂದ ಸಿನಿಮಾ ತರ ತಗೋತಾ ಕ್ಯಾರೆಕ್ಟರ್ ತರ ತಗೋತಾರೆ. ಇವಾಗ ಚಿತ್ರಾನು ಒಂದು ಡೈಲಾಗ್ ಬರೆದಿದ್ದಾರೆ, ತಲೆ ಲಾಂಗ್ ಹಿಡಿಯೋದು ಬಿಟ್ಬಿಟ್ಟು ತಲ್ವಾರ್ ಹಿಡಿಯೋದು ಬಿಟ್ಬಿಟ್ಟು ತಲೆ ಹಿಡಿರೋ ಅಂತಾರೆ. ಅದು ಪಿಕ್ಚರ್ ತರ ತಗೋಬೇಕಲ್ಲ, ಸೆನ್ಸರಲ್ಲಿ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಅದನ್ನೆಲ್ಲ. ಪಿಕ್ಚರ್ ತರ ತಗೊಳ್ಳಿ. ನಮ್ಮನೆಲ್ಲ ನಮ್ಮ ಅಮ್ಮ ಇದ್ದಾರೆ, ನನ್ನ ಹೆಂಡತಿ ಇದ್ದಾಳೆ, ನನ್ನ ಮಗಳಿದ್ದಾಳೆ. ನನ್ನ ಹತ್ರ ಎಲ್ಲ ನಾನು ದಯವಿಟ್ಟು ಇವತ್ತಿಗೂ ಹೆಣ್ಮಕ್ಳು ನಾನು ತುಂಬ ಗೌರವ. ಅಕ್ಕ ಏನೋ ಬಂದು ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ನೀವು ಹಂಗೆ ತಿಳ್ಕೊಬೇಡಿ. ಪಿಕ್ಚರ್ ನೋಡಿ ಯಾವ ಥರ ಸಂಭಾಷಣೆ ಕೊಟ್ಟಿದ್ದೀನಿ ಅಂತ ನೀವು ನೋಡಿ. ಏನೋ ತಿಳ್ಕೊಂಡು ಏನೋ ಮಾತಾಡಿದ್ರೆ ಇಷ್ಟು ದಿನ ಚೆನ್ನಾಗಿಲ್ಲ, ಯಾರು ಏನೇನೋ ಮಾಡ್ತಾ ಇದ್ದಾರೆ. ನನಗೆ ಹಿಂದೆಯಿಂದ ನನಗೇನಂತ ಗೊತ್ತಾಗ್ತಾ ಇಲ್ಲ. ತುಂಬ ಡೈಲಿ ಫೋನ್ಗಳು ಬರ್ತಾಯಿತ್ತು, ಈ ಥರ ಏನೋ ಮಾಡಬಾರ್ದು, ತುಳಿಯೋಕೆ ನೋಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನನ್ನ ತುಳಿಲಿ, ಅದೇನಾಗಲಿ. ನಾನು ಜೀವಕ್ಕೆ ಇವತ್ತಿಗೂ ನಾನು ಎದುರಲ್ಲ. ಅದೇನೇ ಆಗಲಿ ಗುರು, ನನ್ನ ಎದುರಿಸೋನು ಅವ್ನ ಕಣ್ಣಲ್ಲಿ ನನ್ನ ಭಯ ಇರಬಾರ್ದು, ನನಗೂ ಭಯ ಇರಲ್ಲ. ನಾನು ಯಾವ 10 ಜನನ ಹಾಕೊಂಡು ಬಿಲ್ಡಪ್ ಮಾಡಿದವ್ನು ಬಂದವನಲ್ಲ. ನಾನು ಹಿಂಗಿಂದ ಬಂದು ಬೆಳೆದಿದ್ದೀನಿ. ಅದೇನೋ ತುಳಿಯಂಗಿರೋ ತುಳ್ಕೊಳ್ಳಿ ಅಷ್ಟೇ. ನನಗೆ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ, ಮನೆ ಮಠ ಎಲ್ಲ ಇಟ್ಟು ಮಾರಿದ್ದೀನಿ ಪಿಕ್ಚರ್. ಇಷ್ಟು ಮಟ್ಟಿಗೆ ಬರ್ತಾ ಇಲ್ಲ, ನೀವು ಫೋನ್ಗಳೇ ಎತ್ತಿಲ್ವಂತ ಲೆಕ್ಕ. ಏನು ಗುರಿ ಎತ್ತಬೇಕು? ನನಗೆ 108 ಕೆಲಸಗಳೈತಿ, ಎಲ್ಲರಿಗೆ ಆನ್ಸರ್ ಮಾಡೋಕ್ಕಾಯ್ತು. ಚಿತ್ರಾನು ಮೊನ್ನೆ ಫೋನ್ ಮಾಡಿದ್ಲು, ಇವಳು ಫೋನ್ ಮಾಡಿದ್ಲು, ನಾನು ಎತ್ತಕ್ಕಾಯ್ತಿತ್ತಾ? ಏನಮ್ಮ ಮಾಡಿಲ್ವಾ? ರಿಲೀಸ್ ಐತೆ, ಹಿಂಗೆಲ್ಲ ಒಬ್ಬರೊಬ್ರು ಟಾರ್ಚಲ್ ಕೊಡ್ತಾ ಇದ್ದಾರೆ. ನಾವೆಲ್ಲೂ ಹೋಗೋದು ಹೇಳಿ? 20ನೇ ತಾರೀಕು ಪಿಕ್ಚರ್ ಜಯಣ್ಣ ತೊಗೊಂಡಿದ್ದಾರೆ, ಜಯಣ್ಣ ಕಮ್ಮೇಶ್ ಅವರು ತೊಗೊಂಡು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗೋದು ಹೇಳಿ ನಾವು?